ಕಾರ್ಯಕ್ರಮ ತಡವಾಗಿ ಪ್ರಾರಂಭ ಆಗಿದೆ. ಎಲ್ಲರಿಗೂ ತುರ್ತಾಗಿ ಹೋಗ್ಬೇಕಾಗಿದೆ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಎರಡು ಮಾತಿನಲ್ಲಿ ನಾನು ಹೇಳಬೇಕಾಗಿದೆ. ಕಾವೇರಿ ಅಚ್ಚುಕಟ್ಟಿನಲ್ಲಿ ಈ ಥರದ ಕೆರೆ ತುಂಬಿಸುವಂಥ ಯೋಜನೆ ಪ್ರಾರಂಭ ಮಾಡಲಿಕ್ಕೆ ಅನೇಕ ನಮ್ಮಂಥ ನಾಯಕರುಗಳು ಬೇರೆ ಬೇರೆ ಕಾರಣಕ್ಕೋಸ್ಕರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದು ಮಾಡಿದ್ರೆ ದೊಡ್ಡ ಅನಾಹುತ ಆಗುತ್ತೆ ಅನ್ನೋದನ್ನು ಹೇಳ್ಕೊಂಡೇ ಬಂದರು. ನಮ್ಮ ಅಮ್ಮ ವಿಜಯಲಕ್ಷ್ಮಿ ಅವರು ದಿವಸ ಅರ್ಜಿ ಕೊಡೋದು ಬರೋದು, ಅರ್ಜಿ ಕೊಡೋದು ಬರೋದೇ ಆಗ್ತಿತ್ತು. ನೀರಾವರಿ ಸಚಿವರಾಗಿ ಬೊಮ್ಮಾಯಿಯವರು ಅಧಿಕಾರ ಸ್ವೀಕಾರ ಮಾಡಿದ್ಮೇಲೆ ನಮ್ಮ ಬಸವರಾಜ್ ಅವನು ದೊಡ್ಡ ಬೊಮ್ಮಾಯಿನವ್ರಿಗೆ ಶಿಷ್ಯ, ಬಸವರಾಜ ಬೊಮ್ಮಾಯಿನವ್ರಿಗೆಲ್ಲ SR ಬೊಮ್ಮಾಯಿನವ್ರಿಗೆ ಶಿಷ್ಯ. ಅದಾದಮೇಲೆ ಅವನೇನು ಕಡಿಮೆ ಅಲ್ಲ, ಈ ಮೂರಲ್ಲಿ ಒಂದು ಸ್ವಲ್ಪ ಹಿಂಗೆ ಹಂಗೆ ಆಡೋಕ್ಕೆ ಓಡಾಡ್ತಾನೆ. ಸಿದ್ದರಾಮಯ್ಯನವ್ರಿಗೂ ಶಿಷ್ಯ, KR ಕೃಷ್ಣ ಅವ್ರಿಗೂ ಶಿಷ್ಯ, ಸೋಮಶೇಖರ್ಗೂ ಶಿಷ್ಯ, ಇವತ್ತು ಬಸವರಾಜ ಬೊಮ್ಮಾಯಿಯವ್ರಿಗೂ ಅತ್ಯಂತ ಹತ್ರ. ನಮ್ಮೆಲ್ಲರಿಗೂ ಒಂದು ಕಡೆ ಇರಲಿ, ಅವ್ರಿಗೆಲ್ಲ ಆದಮೇಲೆ ನಮ್ಮದೇನು ಲೆಕ್ಕಕ್ಕಿಲ್ವಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಅವನು ಸಹ ಮುಖ್ಯ ಕಾರಣಕರ್ತ. ಅವನು ಬೊಮ್ಮಾಯಿಯವ್ರಿಗೆ ಅಭಿನಂದನೆ ಸಲ್ಲಿಸಿದ್ರೆ ನಾವೆಲ್ಲರೂ ಅವನಿಗೂ ಅಭಿನಂದನೆಯನ್ನು ಸಲ್ಲಿಸೋಣ. ಮತ್ತು ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು, ವಿಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡರು ಇಬ್ಬರು ಇದರ ಹಿಂದೆ ಭಾಳಷ್ಟು ಪ್ರಯತ್ನವನ್ನು ಮಾಡಿ ಈ ಒಂದು ಭಾಗದ ಜನರಿಗೆ ಕೆರೆ ತುಂಬಿಸುವಂಥ ಲೋಕಭಾವನಿ ನದಿಯಿಂದ ಯೋಜನೆಗೆ ಸಾಕಷ್ಟು ಬಸವರಾಜ ಜೊತೆಯಲ್ಲಿ ನಿಂತು ಇವರು ಹೋರಾಟವನ್ನು ನೋಡಿ ನಾನು ಮಾಡಿಸ್ಲೇಬೇಕು ವಿಜಯಕ್ಕನವ್ರಿಗೋಸ್ಕರ ಅಂತ ಹೇಳಿ ಬಸವರಾಜು ಮನ್ಸು ಮಾಡೋ ರೀತಿಯಲ್ಲಿ ನಮ್ಮ ವಿಜಯಕ್ಕನವರು ಬಾಬು ಬಂಡಿ ಸಿದ್ದೇಗೌಡರು ಪ್ರಯತ್ನ ಇತ್ತು. ಆ ಮಟ್ಟಕ್ಕೆ ಅವ್ರಿಗೂ ಸಹ ನಾವು ಈ ಭಾಗದ ಜನರ ಪರವಾಗಿ ಅಭಿನಂದನ. ಇದಾದ ಮೇಲೆ ನಮ್ಮ ಜಿಲ್ಲೆಯಲ್ಲೇ ನಾವು 100 ಕೆರೆಗೆ 13ರಿಂದ 18ರಲ್ಲಿ ಸಿದ್ದರಾಮಣ್ಣ ಮಂಜೂರು ಮಾಡಿಕೊಟ್ಟು ಅದನ್ನು ಈಗ ನಾವು ಅಂತಿಮಗೊಳಿಸುವಂಥ ಸ್ಥಿತಿಯಲ್ಲಿ. ನಾನು ಯಾಕೆ ಹೇಳಿದೆ ಅಂದರೆ, ನಮ್ಮ ಮಂಡ್ಯ ಜಿಲ್ಲೆ ಮೇನ್ ರೋಡಲ್ಲಿ ಭತ್ತ ಭಾಳ ಹಸಿರು ಕಾಣುತ್ತೆ, ಆದರೆ ಪೂರ್ತಿ ಭೂಮಟ್ಟನ ನೋಡಿದಾಗ 50% ಅಷ್ಟೇ ಅಲ್ವಾ ಬರೋನವ್ರೆ? 40 40ರಿಂದ 50-55% ನೀರಾವರಿ ಯೋಜನೆ ಎಲ್ಲ ತಾಲೂಕಿನಲ್ಲಿ ಈ ಥರದಿದೆ. ಆದರೆ ಇವತ್ತಲ್ಲ ನಾಳೆ ಇಡೀ ಜಿಲ್ಲೆಗೆ ಕಾಲುವೆ ತರಲಿಕ್ಕಾಗದೇ ಇದ್ರು ಎಲ್ಲ ಕಡೆ ನೀರನ್ನು ಕಟ್ಟೆಗಳಿಗೆ ತುಂಬಿಸಿ ಕೊನೆ ಪಕ್ಷ ಕುಡಿಯೋದು ಅಥವಾ ಸಂದರ್ಭ ಅಂತರ್ಜಲ ಎಸೋದು ಮತ್ತು ಒಂದಷ್ಟು ಅಚ್ಚುಕಟ್ಟಿಗೆ ಕೆರೆ ಅಚ್ಚುಕಟ್ಟಿಗೆ ನೀರು ಕೊಡೋದು, ಇದನ್ನು ಪ್ರಾರಂಭ ಆಗಿ ಇವತ್ತು ಒಂದಷ್ಟು ನಡೀತಾ ಇದೆ. ಇನ್ನು ಮುಂದೆ ಅದನ್ನು ಹೆಚ್ಚು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಜೊತೆಗೆ ಯಾವತ್ತೋ ಕನಸಿದ್ದಂಥ ಮಹಾರಾಜರು ಮಾಡಬೇಕಾಗಿದ್ದಂಥ ಪ್ರಯತ್ನ ಸಂಶೋಧನಾ ಕೇಂದ್ರ ಮಾಡಿದಂಥದ್ದು ಬಸವರಾಜ ಬೊಮ್ಮಾಯಿ ಅವರಿಗೆ ಗೊತ್ತಾಗಿದೆ. ಬಹುಶಃ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಕೃಷಿ ಸಚಿವನಾಗಿದ್ದ ಕಾರಣ ಇವತ್ತು ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾನಿಲಯವನ್ನು ತಂದು ಇವತ್ತು ಚಾಲನೆ ಆಗಿದೆ. ಅದು ಒಂದು ರೀತಿ ಕೃಷಿ ಚಟುವಟಿಕೆಗೆ, ಆಧುನಿಕ ಕೃಷಿಗೆ, ತಂತ್ರಜ್ಞಾನಕ್ಕೆ ಭಾಳಷ್ಟು ಅದರ ಶಕ್ತಿಯನ್ನು ತುಂಬುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಬಹುಶಃ ನಾವು ಒಂದೇ ಇಟ್ಕೋಬೇಕು, ಯಾವುದನ್ನೇ ಅವಕಾಶ ಬಂದಾಗ ಮಾಡಬೇಕು. ಅವಕಾಶ ಬಂದಾಗ ಸ್ವಲ್ಪ ಅದನ್ನು ನಾವು ನೋಡೋಣ ಅಂದರೆ ನಮಗೆ ಮತ್ತೆ ಅವಕಾಶಗಳು ಖಂಡಿತ ಸಿಕ್ಕಲ್ಲ. ನನ್ನ ಒಂದು ಕಡಿಮೆ ಅನುಭವದಲ್ಲಿ ಬೊಮ್ಮಾಯಿಯವರು ನನಗೆ ಇವತ್ತಲ್ಲ 94ರಿಂದ ಪರಿಚಯ. ಅವರು ಅವತ್ತಿನ ಜನತಾದಳದಲ್ಲಿ ಮುಖ್ಯಮಂತ್ರಿಗೆ ಕಾರ್ಯದರ್ಶಿ ಆಗಿದ್ದರು. ನಾನು ಭಾಳ ಕಷ್ಟ ದಿನಗಳವಾಗ
ರಾಷ್ಟ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ ನನ್ನ ವಿರುದ್ಧ, ನಾನು ಒಬ್ಬನೇ, ವಿಜಯಕ್ಕೂ ನನ್ನ ವಿರುದ್ಧನೇ, ಬಾಬಣ್ಣು ನನ್ನ ವಿರುದ್ಧನೇ. ಅಂಥ ಟೈಮ್ನಲ್ಲಿ ಒಂದಷ್ಟು ರಕ್ಷಣೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಬಸವರಾಜ ಬೊಮ್ಮಾಯಿ ಅವರು ಹೊತ್ತು ಮಾಡಿದ್ರು. ಹಾಗಾಗಿ ಭಾಳಷ್ಟು ನಾವು ಅವರು ಒಟ್ಟೊಟ್ಟಿಗೆ ರಾಜಕಾರಣ ಮಾಡಿದವರು. ಅವ್ರು BJPಗೆ ಹೋದರು, ನಾನು ಕಾಂಗ್ರೆಸ್ಗೆ ಬಂದಿದ್ದೆ. ಆತ್ಮೀಯತೆ ಕಡಿಮೆ ಆಗಿಲ್ಲ. ಅವರು ಮುಖ್ಯಮಂತ್ರಿ ಇದ್ದಾಗಲೂ ಅನೇಕ ಬಾರಿ ಅವ್ರನ್ನ ಭೇಟಿ ಮಾಡಿದ್ವಿ. ಅನೇಕ ನಮ್ಮ ತಾಲೂಕಿನ ಕೆಲಸಗಳಿಗೆ ಅವರು ಮುಖ್ಯಮಂತ್ರಿಯಾಗಿ ಸಪೋರ್ಟ್ ಮಾಡಿದ್ದಾರೆ. ನಂದು ಸ್ನೇಹ ಬೇರೆ, ರಾಜಕಾರಣ ಬೇರೆ. ಬಟ್ ನನಗೆ ಅಶ್ವತ್ಥ ನಾರಾಯಣ ಒಂದು ರೀತಿ ಸೋದರ ಸಮಾನ. ಬಸವರಾಜ ಬೊಮ್ಮಾಯಿಯವರು ಹಿರಿಯವರು, ಅತ್ಯಂತ ನನ್ನನ್ನು ಭಾಳ ಪ್ರೀತಿಯಿಂದ ಸದಾ ರಾಜಕೀಯ ಪ್ರಾರಂಭದಿಂದ ಇಲ್ಲಿವರೆಗೆ ಅವರೆಲ್ಲೇ ಇರಲಿ, ನಾನೆಲ್ಲೇ ಇರಲಿ, ನನಗೆ ಒಳ್ಳೆಯದನ್ನು ಬಯಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಜಿಲ್ಲೆಗೆ ಅವ್ರದ್ದು ಕೊಡುಗೆ ಇದೊಂದು. ಇದನ್ನು ಬಹುಶಃ ನಾವು ಸ್ಮರಿಸಲೇಬೇಕಾಗತ್ತೆ. ಯಾರೇ ಏನೇ ಆಗಿರಲಿ, ಯಾರು ನಮಗೆ ಸಹಾಯ ಮಾಡಿದ್ದಾರೆ ಅವರಿಗೆ ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸಿದ್ರೆ ಮಾತ್ರ ನಮಗೆ ಮುಂದಿನ ದಿನಗಳಲ್ಲಿ ನಮಗೂ ಏನಾದರೂ ಒಂದು ಒಳ್ಳೆಯದನ್ನು ಕಾಣಲಿಕ್ಕಾಗತ್ತೆ. ಅಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಬಸವರಾಜ್ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ನನ್ನ ಜಿಲ್ಲೆಯ ಜನತೆ ಪರವಾಗಿ, ಇದು 4 ಹಳ್ಳಿ ಇರ್ಬೋದು, 10 ಹಳ್ಳಿ ಇರ್ಬೋದು, ಇಡೀ ಜಿಲ್ಲೆ ಜನತೆ ಪರವಾಗಿ ಅವರಿಗೆ ಅಭಿನಂದಿಸ್ತೀನಿ. ಮತ್ತು ಸ್ವಾಮೀಜಿಯವರು ಅರ್ಜೆಂಟ್ ಹೋಗಬೇಕಾದ್ರಿಂದ ನನ್ನ ಮಾತನ್ನು ವಿರಾಮ